ತಾಲೂಕು ಪಿಚ್ಗುಂಡಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ನಮ್ಮ ಸ್ವಂತ ಗ್ರಾಮ ಚೊಕ್ಕದೊಡ್ಡಿ ಗ್ರಾಮದಲ್ಲಿ ಗ್ರಾಮದ ಸರ್ಕಾರಿ ಕನ್ನಡ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ದಿನ ಪುಸ್ತಕ ಬ್ಯಾಗು ಲೇಖನಿಗಳನ್ನು ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರಿ ಬಾಲಕೃಷ್ಣರವರ ಅಭಿಮಾನಿ ಬಳಗ ಹಾಗೂ ನಮ್ಮ ಚೊಕ್ಕದೊಡ್ಡಿ NBK ಸಂಘದ ಅಭಿಮಾನಿ ಬಳಗದಿಂದ ಈ ದಿನ ಬಾಲಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಏನು ಪುಸ್ತಕ ಬ್ಯಾಗು ಲೇಖನಿ ಸಾಮಗ್ರಿಗಳನ್ನ ನಮ್ಮ ಮುಳಬಾಗಿಲು ತಾಲೂಕಿನ ಬಸವತಾರಕರ ಸೇವಾ ಟ್ರಸ್ಟ್ ವತಿಯಿಂದ ಸೇವಾ ಟ್ರಸ್ಟದ ವತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ವಾಣಿಗಾನಹಳ್ಳಿ ಬಾಲಕೃಷ್ಣರವರು ಹಾಗೂ ಅದೇ ರೀತಿಯಾಗಿ ನಮ್ಮ ಗ್ರಾಮದ ನಮ್ಮ ಬಾಮೈದ ಆಗಿರ್ತಕ್ಕಂಥ ಸುರೇಶ್ ಪ್ರಧಾನ ಕಾರ್ಯದರ್ಶಿಗಳು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಮಕ್ಕಳಿಗೆ ಸಿಹಿ ಹಂಚೋದರ ಜೊತೆಗೆ ಲೇಖನ ಸಾಮಗ್ರಿಯನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಮಕ್ಕಳಿಗೆ ನಮ್ಮ ಗ್ರಾಮದಲ್ಲಿ ಈ ಶುಭ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೂ ಆಗ ನಮ್ಮ ಗ್ರಾಮದ ಶಿಕ್ಷಕರಿಗೂ ಹಾಗೂ SDMC ಸದಸ್ಯರಿಗೂ ನನ್ನ ಮನಸ್ಪೂರ್ವಕವಾಗಿ ಅವ್ರಿಗೆ ಅಭಿನಂದಿಸ್ತಾ, ಈಗ ಅವ್ರ ಬಗ್ಗೆ ಹೊಗಳಲಿಕ್ಕೆ ನಮಗೆ ಸಾಧ್ಯ ಆಗದೆ ಇರ್ತಕ್ಕಂಥ ಆವಾಗಲೇ ಅಂದ್ರೆ ನಮ್ಮ ಸ್ನೇಹಿತರು ಜಾಸ್ತಿ ಹೊತ್ತು ಮಾತಾಡ್ತಾರೆ ಅಂತ ಇಲ್ಲ, 2 ನಿಮಿಷ ಅವ್ರ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಅವರು ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ ಖ್ಯಾತ ನಟರು, ಅಂದರೆ ಅವರ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಅವ್ರ ತಂದೆಯಿಂದ ಏನು ನಟ ಸಾರ್ವಭೌಮ ತಾರಕ ರಾಮಾರಾವ್ ಏನಿದ್ದಾರೆ ಅವರ ಒಂದು ಸುಪುತ್ರ ಅಂತ ಹೇಳಕ್ ಕೂಡ ನಾನು ಬಯಸ್ತೀನಿ. ಇವರು ನಂದಮೂರಿ ಬಾಲಕೃಷ್ಣರವರು ಏನು ಇಡೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವನ್ನೇ ಗೆದ್ದುಕೊಂಡಿರ್ತಕ್ಕಂಥ ಮನಸ್ಸನ್ನು ಗೆದ್ದಿರ್ತಕ್ಕಂಥದ್ದು. ಏನು ಅವರ ನಟನೆ ಆಗ್ಬೋದು, ಅವರ ಆಕರ್ಷಣೆ ಆಗ್ಬೋದು, ಅವರ ಮಾತಾಗ್ಬೋದು. ಅವರು ಬರೀ ಸಿನಿಮಾಗಳಲ್ಲೇ ಅಲ್ಲ, ರಾಜಕೀಯಗಳಲ್ಲೂ ಕೂಡ 3 ಸಾರಿ ಶಾಸಕರಾಗಿ ಯಾವುದೇ ಸಚಿವ ಸ್ಥಾನ ಅವರ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿಲ್ಲ. ಯಾಕಂದರೆ ಜನಸೇವೆ ಮಾಡೋದಕ್ಕೆ ನಾವೆಲ್ಲಿದ್ರೆ ಏನು, ಅಧ್ಯಕ್ಷರಾದ್ರೇನೆ ಅಂತನಲ್ಲ, ಇಲ್ಲ ಮಿನಿಸ್ಟರ್ ಆದ್ರೇನೆ ಅಲ್ಲ, CM ಆದ್ರೇನೆ ಅಲ್ಲ ಅಂತ. ಅವರು ಇಡೀ ಸಿನಿಮಾ ಏನು ಫೀಲ್ಡ್ ಇದೆ, ಸಿನಿಮಾ ಫೀಲ್ಡಲ್ಲಿ ಯಾರಿಗೂ ಕೂಡ ಭಯ ಬೀಳದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಒಬ್ಬ ಬಾಲಕೃಷ್ಣ ಮಾತ್ರ. ಇಡೀ ಭಾರತ ದೇಶದಲ್ಲಿ ಅವರು ಯಾವುದೇ ನಿರ್ದೇಶಕರಿಗಾಗಲಿ ಅಥವಾ ಡೈರೆಕ್ಟರ್ಗಾಗಲಿ ಸಹ ನಟಿಯರಿಗಾಗಲಿ ಯಾವುದೇ ರೀತಿಯಲ್ಲಿ ಕೂಡ ಅವರು ಯಾವುದಕ್ಕೂ ಕೂಡ ಹಿಂಜರಿಯದೆ ಎಲ್ಲರ ಜೊತೆಯಲ್ಲೂ ಕೂಡ ವಿಶ್ವಾಸದಿಂದ ಅವ್ರ ಜೊತೆಯಲ್ಲಿ ಸಿನಿಮಾ ತೆಗಿಬೇಕಂತಂದ್ರೆ ಸಹ ನಟಿಯರಿಗೆ ತುಂಬಾನೇ ಇಷ್ಟ ಅಂತೆ. ಯಾಕಂದ್ರೆ ಅಷ್ಟು ಅಭಿಮಾನದಿಂದ ಆತ್ಮವಿಶ್ವಾಸದಿಂದ ವರ್ತನೆ ಮಾಡ್ತಕ್ಕಂಥ ಏಕೈಕ ನಟ ಅಂತಂದ್ರೆ ನಮ್ಮ ನಂದಮೂರಿ ಬಾಲಕೃಷ್ಣ ಅಂತ ನಾವು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಗ್ರಾಮದಲ್ಲಿ ಅವರ ಅಭಿಮಾನಿಗಳಂತಂದ್ರೆ ಇಡೀ ಊರೆಲ್ಲ ಕೂಡ ಅವ್ರಂತಂದ್ರೆ ಸುಮಾರು ಜನ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ. ಅವ್ರ ಅಪ್ಪನಿಗೋಸ್ಕರ ಪ್ರಾಣ ಕೊಡಕ್ಕೆ ಒಬ್ರು ತಯಾರಿದ್ರು, ಅವ್ರ ಮೊನ್ನೆನೇ ತೀರ್ಕೊಂಡ್ರು. ಅವರು ಕೂಡ ನಮ್ಮ ಮಾವ ಆಗ್ಬೇಕು, ಬಾಲಪ್ಪ ಅಂತ ಹೇಳಿ. ಅವ್ರು ನನ್ನ ಮದುವೆನೇ ಮಾಡ್ಕೊಳ್ಳೋಣ ಅಂತ ಇದ್ದೋಗಿದ್ರು. ಅಂತ ಹುಚ್ಚು ಅದು. ಅವರು ನಮ್ಮ ದೊಡ್ಡ ನಮ್ಮ ಸೀನಿಯರ್ ನಟರಾಗಿರ್ತಕ್ಕಂಥ ನಮ್ಮ ನಂದಮೂರಿ ತಾರಕ ರಾಮಾರಾವ್ ಅವರು. ಹಂಗಾಗಿ ಆ ಒಂದು ಅಭಿಮಾನ ನಮ್ಮೂರಲ್ಲಿ ಹಂಗೆ ಬೆಳೀತಾ ಬಂದಿದೆ. ನಮ್ಮೂರಲ್ಲಿ ನಾವು ಕೂಡ ಆವಾಗ ಬಾಲಕೃಷ್ಣ ಅಭಿಮಾನಿಗಳು ಸ್ಟಾರ್ಟ್ ನಾವೇ ಮೊದಲ ಬಾರಿಗೆ ಅಂದ್ಕೊಂತೀನಿ. ಆಮೇಲೆ ಅದು ತಾಲೂಕು ಮಟ್ಟ ಅಲ್ಲ, ಇಡೀ ರಾಜ್ಯ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಎಲ್ಲ ನಮ್ಮ ಹುಡುಗರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಸಣ್ಣ ಕಾರ್ಯಕ್ರಮ ಇನ್ನ ದೊಡ್ಡದಾಗಿ ಮಾಡ್ಬೇಕಾಗಿತ್ತು ಅಂತ ಎಲ್ಲೋ ಒಂದ್ ಕಡೆ ನನಗೂ ಒಂಥರ ಬೇಸರ ಅನಿಸ್ತು. ಈ ಕಾರ್ಯಕ್ರಮಕ್ಕೆ ರಾತ್ರಿ ನಮ್ಮ ಬಾಮೈದ ಫೋನ್ ಮಾಡ್ದ, ಮವ ನಾಳೆ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತ. ಹಂಗಾಗಿ ಈ ಕಾರ್ಯಕ್ರಮ ನಾವು ಇನ್ನ ಬರುವ ವರ್ಷದಲ್ಲಿ ಇನ್ನ ದೊಡ್ಡದಾಗಿ ಇಡೀ ಊರೆಲ್ಲ ಕೂಡ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ನಾವು ಈ ಕಾರ್ಯಕ್ರಮನ ದೊಡ್ಡದಾಗಿ ಮಾಡೋಕ್ಕೆ ನಮ್ಮ ಅಧ್ಯಕ್ಷರು ಅನುಮತಿ ಕೊಡಬೇಕು. ಮುಂದೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಏನು ಬಂದಿದ್ದಾರೆ ನಮ್ಮ ಹಿತೈಷಿಗಳು, ಸ್ನೇಹಿತರು ಹಾಗೂ ನಮ್ಮ ಪಕ್ಕದ ಹಳ್ಳಿಯವರು ಎಲ್ಲ ಕೂಡ ಈ ಒಂದು ಬಾಲಕೃಷ್ಣರವರ ಹುಟ್ಟುಹಬ್ಬದ
ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಏನಿವತ್ತು ತುಂಬ ಶುಭ ದಿನ, ಅಷ್ಟೇ ಒಂದು ಸಂತೋಷಕರ ದಿನ. ಏನಂದರೆ ಪದ್ಮಶ್ರೀ ನಂದಮೂರಿ ಪದ್ಮಭೂಷಣ್ ಶ್ರೀ ನಂದಮೂರಿ ಬಾಲಕೃಷ್ಣರವರ 66ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಕರ್ನಾಟಕ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಕೆಲವು ಕಡೆ ಎಲ್ಲ ಕಡೆ ಅದ್ದೂರಾಗಿ ಒಂದು ಕೇಕ್ ಕತ್ತರಿಸುವ ಮೂಲಕ ಒಂದು ಹಬ್ಬದ ವಾತಾವರಣ, ನಮ್ಮ ರಾಜ್ಕುಮಾರನ್ನ ಹೇಳ್ದಂಗೆ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಅದೇ ರೀತಿ ಏನು ಇವತ್ತು ಬಸವತಾರ ಗ್ರಾಮ ಸೇವಾ ಟ್ರಸ್ಟ್ ಮತ್ತೆ ನಂದಮೂರಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಾವು ಸ್ಕೂಲ್ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿ, ಬ್ಯಾಗು, ಎಲ್ಲ ಪೆನ್ನು ಪೆನ್ಸಿಲ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ನಂದಮೂರಿ ಅಭಿಮಾನಿಗಳ ಬಳಗದ ವತಿ ಎಲ್ಲರೂ ಅದಕ್ಕೆ ಸಹಕಾರ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರೆಲ್ರಿಗೂ ನಾನು ಒಂದು ಅಧ್ಯಕ್ಷನಾಗಿ ನಾನು ಎಲ್ರಿಗೂ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ಇವತ್ತು ನಮ್ಮ ತೊಗ್ದೊಡ್ಡಿ ಗ್ರಾಮದಲ್ಲಿ ನಮ್ಮ ಆ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸುರೇಶ್ ಅವರಿದ್ದಾರೆ. ಬಾಲಯ್ಯ ಬಾಬಾ ಅಭಿಮಾನಿಗಳ ಸಂಘದಲ್ಲಿ ಸುರೇಶ್ ಅವರು ಈ ಥರ ನಮ್ಮೂರಿಗೆ ಇದು ಮಾಡ್ಕೋಬೇಕನ್ನ, ನೀವು ಬರಬೇಕು ಅಂತ ಅಂದಾಗ ಅವರು ತುಂಬಾ ಒಂದು ನಮ್ಮ ಶಾಲೆಯಲ್ಲಿ ಒಂದು 25 ಜನ ಮಕ್ಕಳಿದ್ದಾರೆ. ಅವ್ರಿಗೆಲ್ಲ ನಾವು ಕಲಿಕಾ ಸಾಮಗ್ರಿ, ಬ್ಯಾಗ್ ಎಲ್ಲ ಕೊಡ್ಬೇಕು. ಕೆಲವು ಕಡೆ ಪುಸ್ತಕ ಮಾತ್ರ ಕೊಟ್ಟಿದ್ದೀವಿ, ನಿಮ್ಮೂರಲ್ಲಿ ಬ್ಯಾಗ್ ಸಮೇತ ಕೊಡ್ಬೇಕಂತ ಅಂದಾಗ ನಮ್ಮ ಟ್ರಸ್ಟ್ ಎಲ್ಲ ಅದಕ್ಕೆ ಪದಾಧಿಕಾರಿಗಳು ಅದಕ್ಕೆ ಒಪ್ಕೊಂಡು ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ಡೀಸೆಂಟಿಯಾಗಿ ನಮ್ಮ ಶಿಕ್ಷಕರು ನಿಮ್ಮನ್ನು ನಿಜವಾಗ್ಲೂ ನನ್ಗೆ ಖುಷಿ ಆಗುತ್ತೆ ಸರ್. ಮಕ್ಕಳು ತುಂಬಾ ಮುದ್ದಾಗಿ ಕೂತಿದ್ದಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮತ್ತೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಇವಾಗೆ ತುಂಬಾ ಲೇಟ್ ಆಗಿದೆ, ಇನ್ನೂ ಒಂದು ಕಾರ್ಯಕ್ರಮ ಇದೆ, ಅದರಿಂದ ಜಾಸ್ತಿ ಮಾತಾಡೋದು ಬೇಡ, ಎಲ್ಲ ನಮ್ಮ ರಾಜ್ಕುಮಾರನ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಮುಖ್ಯವಾಗಿ ನನಗೆ ತುಂಬಾ ಪರಿಚಯಿತರು, ನಮ್ಮ ಅಣ್ಣನ ಸಮಾನರು, ನಮ್ಮ ರಾಜ್ಕುಮಾರನ್ ಅವ್ರು ಬಂದಿದ್ದಾರೆ, ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಸುರೇಶ್ ಅವರು, ಮತ್ತೆ ಚೆಲ್ಲಪಲ್ಲಿ ಕಿರಣ್, ಗಂಗಾಧರ ಕಿರಣ್ ಅವರು ಎಲ್ಲ ಕಾರ್ಯಕ್ರಮಕ್ಕೂ ನಮ್ಗೆ ಒಂದು ಪ್ರೋತ್ಸಾಹವಾಗಿ ನಿಂತಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಊರಿನ ಗ್ರಾಮಸ್ಥರು ಎಲ್ಲರೂ ದಯವಿಟ್ಟು ಹೆಸರುಗಳು SDFC ಅಧ್ಯಕ್ಷರು, ಅದೇ ರೀತಿ ಈ ಶಾಲಾ ಮುಖ್ಯ ಶಿಕ್ಷಕರು, ಅದೇ ರೀತಿ ನಮ್ಮ ಏನು ಈ ಶಾಲಾ ಸಿಬ್ಬಂದಿ ವರ್ಗ ಎಲ್ಲರೂ ಇದ್ದಾರೆ, ಅವ್ರಿಗೆಲ್ರಿಗೂ ನಾನು ವಂದಿಸುತ್ತಾ ನಮಗೆ ಈ ಶಾಲೆಗೆ ಬಂದು ಈ ವಿತರಣೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ಶಿಕ್ಷಕರಿಗೆಲ್ರಿಗೂ ವಂದಿಸ್ತಾ ನಾನು ಈ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವರ್ಷ ಬಹಳ ಫ್ಯಾನ್ ಸರ್. ಏನ್ ಸರ್ ಎಲ್ಲಾ ಕಡೆ ನೀವು ಸಮಾಜ ಸೇವೆ ಜಾಸ್ತಿ ಮಾಡ್ತೀವಿ, ಯಾಕೆ ಸರ್ ಬಾಲಯ್ಯ ಯಾಕೆ ಸರ್ ತುಂಬಾ ಇಷ್ಟ ಆಯ್ತು ಸರ್? ಬಾಲಯ್ಯ ಒಳ್ಳೆ ಕ್ವಶನ್ ಕೇಳಿದ್ದಾರೆ. ಬಾಲಯ್ಯ ಅಂದ್ರೆ ಯಾಕೆ ಇಷ್ಟ ಅಂತಂದ್ರೆ ಅವರು ಮಾಡಿರುವ ಸೇವಾ ಕಾರ್ಯಕ್ರಮಗಳು, ಇವಾಗ ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಮತ್ತೆ ಸುರೇಶ್ ರಜನಿಕಾಂತನ ಪಾರ್ಟಿ ಕಡೆಯಿಂದ ಮೊದಲಿಂದ ಗೊತ್ತಿರೋದೆ, ಫ್ಯಾನ್ಸ್ ಕಡೆಯಿಂದ ಅವ್ರು ಇದಾಗಿರೋದು. ಹಾ ತಗೊಂಡ್ಬಿಡಿ ನೀವೇ ತಿನ್ಸಿ ಎಲ್ರಿ. ಕೇಕ್ ಅಂಡೆ ಭಯ ಮೇಪಿಂದ ಅದಕ್ಕೆ ಪಕ್ಲೆ ಕೊಚ್ಚೆ ಬಟ್ಟೆ ಇಲ್ಲ ನೋಡಿರ ಕಿರಣ್ ಇಂದ ಗಂಗಾಧರ నువ్వు కిరణ్ ఒకరు తినిపోయింది రా మేము ఎవరైనా రాండి ఇద్దరు హ్యాపీ బర్త్డే టు బాలయ్య, హ్యాపీ బర్త్డే టు బాలయ్య బాబు. ಶಾಕೆಡ ಒಂದ್ ದಿವಸ ಹೇಳಿದ್ದೆ, ಏನು ಬಸವತಾರ ಗ್ರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಇವಾಗ ತೆಲಂಗಾಣದಲ್ಲಿ ಆಲ್ರೆಡಿ ಇದೆ, ಆಂಧ್ರದಲ್ಲಿ ಮೊನ್ನೆ ಒಂದು ಪೂಜೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನಾನು ನಮ್ಮ ಮುಳಬಾಗಿಲು ತಾಲೂಕಿಂದ ಕೋಲಾರ ಡಿಸ್ಟಿಕ್ ಒಂದು 4 ತಾಲೂಕಿನಿಂದ ಕೆಲವರು ಅಧ್ಯಕ್ಷರ ಸಿಗ್ನೇಚರ್ ಎಲ್ಲ ಹಾಕೊಂಡು ಹೋಗಿ ಅವ್ರಿಗೊಂದು ಮೆಮೊರಾಂಡಮ್ ಕೊಟ್ಟಿದ್ವಿ. ಯಾಕಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ ನಮಗೆ ಕರ್ನಾಟಕಕ್ಕೆ ಒಂದು ಬೇಕು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಸುಮಾರು ಜನ ಅಭಿಮಾನಿಗಳಿದ್ದಾರೆ, ನಿಮ್ಮ ಅಭಿಮಾನಿಗಳಿದ್ದಾರೆ ಸರ್. ದಯವಿಟ್ಟು ನೀವು ಒಂದು ಅನುಕೂಲ ಮಾಡಿಕೊಟ್ರೆ
ಈ ಕ್ಯಾನ್ಸರು ಇರೋ ಒಂದು ರೋಗಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಚಿಂತಾಮಣಿಯಲ್ಲಿ ತುಂಬಾ ಸಾನುಕೂಲವಾಗಿ ಸ್ಪಂದನೆ ಕೊಟ್ಟಿದ್ದಾರೆ. ಅದೇ ರೀತಿ ಮತ್ತೆ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಆಲ್ ಇಂಡಿಯಾ ಫ್ಯಾನ್ಸ್ ಕನ್ವೀನರ್ ನಮ್ಮ ಏನು ನಂಬೂರಿ ಸತೀಶ್ ಇದ್ದಾರೆ, ಅವರ ಅಧ್ಯಕ್ಷರು ಆಲ್ ಇಂಡಿಯಾ ಇದಕ್ಕೆ. ಅವರು ಮುಖಾಂತರ ನಾವು ಹೋಗಿ ಕೊಟ್ಟಾಗ ಇದು ಅವರಿಗೆ ಒಂದು ಸಾನುಕೂಲವಾಗಿ ಆಯ್ತು ನೋಡೋಣ ಮುಂದೆ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಯಾಕಂದ್ರೆ ಚಿಕ್ಕ ಮಕ್ಕಳ ಹಾಸ್ಪಿಟ್ಲ್ ಒಂದು 500 ಬೆಡ್ ಇರುತ್ತೆ ಸರ್, ಅಂತ ಹಾಸ್ಪಿಟ್ಲ್ಗೆಲ್ಲ ಅವರು ಸ್ವಂತದಾಗಿ ಸ್ವಲ್ಪ ಅನುದಾನ ಹಾಕೊಂಡು ಸ್ವಂತ ಕೈಯೆಲ್ಲ ಹಾಕೊಂಡು ಇದು ಮಾಡ್ತಾ ಅಂತ ಅವರ ಅಭಿಮಾನಿಯಾಗಿ ನಿಜವಾಗ್ಲೂ ಅವರು ಅಭಿಮಾನಿ ಅಂತ ಅನ್ಸ್ಕೊಳಕ್ಕೆ ನಮ್ ಯಾವ್ದೋ ಒಂದು ಪೂರ್ವಜನ್ಮ ಪುಣ್ಯ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ನಾವು ಅವರ ಅಭಿಮಾನಿಗಳಾಗಿ ನಾವು ಒಂದು ಚಿಕ್ಕದಾಗಿ ಏನು ನಮ್ಮ ಅಲಿಲಿ ಸೇವೆ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ರೆ ಅವ್ರಿಗೂ ಒಂದು ನಮ್ಮ ಕಡೆಯಿಂದ ಒಂದು ಶುಭ ಹಾರೈಸುತ್ತೇವೆ ಅಂತ ಅನ್ಸುತ್ತೆ ಸರ್. ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮ ಕೋಲಾರ ಡಿಸ್ಟಿಕ್ ಗೆ ಬರುತ್ತಾ ಸರ್? ಸರ್ ನಾವು ಅವ್ರಿಗೆ ಒಂದು ಪ್ರಪೋಸಲ್ ಇಟ್ಟಿದ್ದೀವಿ. ಇಲ್ಲ ಕೋಲಾರ ಡಿಸ್ಟಿಕ್ ಅಲ್ಲಿ ಇಲ್ಲ ಬೆಂಗಳೂರು ಗ್ರಾಮದ ಚಿಕ್ಕಬಳ್ಳಾಪುರ ಆಗ್ಲಿ ಸ್ವಲ್ಪ ಅವ್ರಿಗೂ ಹಿಂದೂಪುರಂ ಎಲ್ಲ ಹತ್ರ ಆಗುತ್ತೆಲ್ಲ, ಬಟ್ ಎಲ್ಲಿಂತ ಗೊತ್ತಿಲ್ಲ. ಆಯ್ತು ಅದ್ರ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಎಲ್ಲಿಂತ ಗೊತ್ತಾಗಲ್ಲ ಸರ್. ಇನ್ನೂ ಅದು ಫೈನಲ್ ಡಿಸಿಷನ್ ಆಗಿಲ್ಲ, ಬಟ್ ನಮ್ಮ ರಿಕ್ವೆಸ್ಟ್ ಅಂತೂ ಕೊಟ್ಟಿದ್ದೀವಿ ಫ್ಯಾನ್ಸ್ ಕಡೆಯಿಂದ. ಓಕೆ ಸರ್. ಓಕೆ ಸರ್, ಕೊಡಿ ಸರ್. ತಗೊಮ್ಮ ಬುಕ್ಸ್ ಮತ್ತೆ ಕೊಡೋಣ, ಬ್ಯಾಗ್ ಮಾತ್ರ ಕೊಡ ತಿಸ್ಕೊ ಹೋಗಪ್ಪ, ತಗೊಂಡು ಹೋಗಪ್ಪ ಸರ್. ಮೈಕ್ ಇಲ್ಲೇ ಇದೆ, ತಗೋಪ್ಪ ತಗೋ. ಅಲ್ಲಿ ನೋಡ ಕ್ಯಾಮ್ರಾ. ಆಯ್ತು ತಗೊಂಡು ಸರ್. ನೀವು ಮತ್ತೆ ತಾವು ಚೇಂಜ್ ಮಾಡಿ ಕೊಟ್ಬಿಡಿ. ಯಾಕೆ ಕ್ಲಾಸ್ಗೆ ಎಷ್ಟು ಆ ಕಡೆ ಬನ್ನಿ, ಯಾರಾದ್ರು ಕೊಡಿ, ನೀವು ಕೊಡಿ, ನೀವು ಕೊಡಿ, ಬನ್ನಿ ನೀವು. ಓಕೆ ಸರ್.